ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯಡಿಯೂರಪ್ಪ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿಕಾರಿಪುರದಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿರುವಂತದ್ದು, ಜೊತೆಗೆ ಅವರ ಅಭಿಮಾನಿಗಳ ಜೊತೆಗೆ ಶಾಸಕರು ಕೂಡ ಈಗಾಗಲೇ ಬಂದು ಅವರಿಗೆ ವಿಶ್ ಮಾಡ್ತಾ ಇರುವಂತದ್ದು. ಈಗ ಜೊತೆಗೆ ಅವರ ಆತ್ಮೀಯರಾದಂತ ಶಾಸಕರು ಕೂಡ ಇರುವಂತದ್ದು. ಅವ್ರು ಮಾತನಾಡ್ಸೋಣ, ಏನ್ ಹೇಳ್ತಾರೆ, ಅವರು ಏನ್ ಗಿಫ್ಟ್ ತಂದಿದ್ದಾರೆ ಯಡಿಯೂರಪ್ಪ ಅವರಿಗೆ, ಯಾವ ತರ ವಿಶ್ ಮಾಡ್ತಾರೆ ಅಂತೇಳಿ. ಸರ್, 84ನೇ ವರ್ಷಕ್ಕೆ ಈಗಾಗಲೇ ಯಡಿಯೂರಪ್ಪ ಅವರು ಕಾಲು ಇಟ್ಟಿರುವಂತದ್ದು, ಏನ್ ವಿಶ್ ಮಾಡ್ತಾರೆ ಸರ್? ಯಡಿಯೂರಪ್ಪಾಜಿಯವರು ನಮ್ಮ ಜೀವನದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ, ನಮ್ಮ ಪಕ್ಷದ ಒಟ್ಟು ಬೆಳವಣಿಗೆಯಲ್ಲಿ ಅದೊಂದು ದೊಡ್ಡ ಒಂದು ಇತಿಹಾಸ, ದೊಡ್ಡ ಒಂದು ಮೈಲಿಗಲ್ಲು. ನಾವೆಲ್ಲಿಯಾದರೂ ಇವತ್ತು ಈ ಜಾಗದಲ್ಲಿ ಇದ್ದದಿದ್ರೆ, ನಮ್ಮ ಪಕ್ಷ ಅನ್ನುವಂಥದ್ದು ಒಂದು ಸರ್ತಿ ಅಧಿಕಾರ ಒಂದಷ್ಟು ಕಂಡದಿದ್ರೆ, ಕರ್ನಾಟಕದಲ್ಲಿ ಒಂದಷ್ಟು ಸಾಧನೆಗಳನ್ನ ಮಾಡಿ ತೋರಿಸಿದಿದ್ರೆ, ಇದೆಲ್ಲದಕ್ಕೂ ಕಾರಣ ಯಡಿಯೂರಪ್ಪಾಜಿಯವರು. ಹಾಗಾಗಿ ಯಡಿಯೂರಪ್ಪಾಜಿಯವರು ಅಂತೇಳಿ ಹೇಳಿದ್ರೆ ನಮಗೆ ಸ್ಟ್ರೆಂತ್, ಯಡಿಯೂರಪ್ಪಾಜಿಯವರು ಅಂತೇಳಿ ಹೇಳಿದ್ರೆ ನಮಗೆ ಪ್ರೇರಣೆ. ನಾನೊಬ್ಬ ಬೈಂದೂರು ಕ್ಷೇತ್ರದವನಾಗಿ ನನಗೆ ನನ್ನ ದೇವರ ಪುಣ್ಯಕ್ಕೆ ನಮ್ದು ವಿಶೇಷವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಶಿವಮೊಗ್ಗಕ್ಕೆ ಕನೆಕ್ಟ್ ಆಗಿದೆ. ಅದರ ಪರಿಣಾಮ ನಾವು ಯಡಿಯೂರಪ್ಪರವರ ಕ್ಷೇತ್ರದವರು, ಇದು ನಮಗೆ ಎಕ್ಸ್ಟ್ರಾ ಹೆಮ್ಮೆ. ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಹುಲ್ಲೂರು ಮೂಕಾಂಬಿಕೆಯ ಕ್ಷೇತ್ರ, ಅವರ ನೆಚ್ಚಿನ ದೇವಿಯ ಕ್ಷೇತ್ರ. ಹಾಗಾಗಿ ಬೈಂದೂರಿನ ಬಗ್ಗೆ ಅವ್ರಿಗೆ ವಿಶೇಷವಾದಂಥ ಪ್ರೀತಿ ಇತ್ತು. ಇವತ್ತು ಬೈಂದೂರಿನ ಮನೆಯಿಂದ ಅವ್ರ ಬಗ್ಗೆ ಪ್ರೀತಿ ಇಟ್ಟುಕೊಂಡವರಿದ್ದಾರೆ, ಒಂದಷ್ಟು ಜನ ಬರುವವರಿದ್ದಾರೆ. ಸೊ ಯಡಿಯೂರಪ್ಪಾಜಿಯವರ ಈ ಕಾರ್ಯಕ್ರಮ ಅನ್ನುವಂಥದ್ದು ಇದು ನಮ್ಮ ಕಾರ್ಯಕ್ರಮ, ನಮ್ಮ ಖುಷಿ, ನಮ್ಮ ಪ್ರೇರಣೆ, ನಮಗೆ ಪ್ರೇರಣೆ ಇದೆ. ಅವರು 50 ವರ್ಷಗಳಾಯ್ತು ಸರ್ ಈ ಒಂದು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು. ಅವರಿಂದ ಇನ್ನೂ ಕಲಿಬೇಕಾದ್ದು ಏನಿರ್ಬೋದು ಅಂತ? ಅದು ಯಾವತ್ತಿಗೂ ಸಹಿತ ಯಾರೋ ಒಬ್ಬ ಕಾರ್ಯಕರ್ತ ತನ್ನ ಕಷ್ಟ ಅಥವಾ ತನ್ನ ಕ್ಷೇತ್ರದಲ್ಲಿ ಆದರೂ ನಿರಾಶೆ ಹೊಂದಿದ್ರೆ, ನರ್ವಸ್ ಆದ್ರೆ ನೆನ್ಪು ಮಾಡ್ಕೋಬೇಕಾದ ಯಡಿಯೂರಪ್ಪರನ್ನ. ಇಡೀ ದಕ್ಷಿಣ ಭಾರತದಲ್ಲಿ, ಒಂದು ಕರ್ನಾಟಕ ಅಂತ ಕ್ಷೇತ್ರ ರಾಜ್ಯದಲ್ಲಿ ಅತಿ ಕಷ್ಟ ಅನ್ನುವಂಥ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಜನರ ವಿಶ್ವಾಸವನ್ನು ಹೋರಾಟದಿಂದ ಗಳಿಸಿ, ಸಂಘಟನೆಯಿಂದ ಗಳಿಸಿ, ಒಂದು ಕ್ಷೇತ್ರ ಒಂದು ಲೆವೆಲ್ಗೆ ತಂದಿಟ್ಟವರು ಯಡಿಯೂರಪ್ಪಾಜಿ ಅವರು. ಅವ್ರದ್ದೆಲ್ಲಾ ಲೈಫ್ ಸ್ಟೋರಿಯನ್ನ ನೋಡಿಕೊಂಡ್ರೆ, ತಿಳ್ಕೊಂಡ್ರೆ, ಎಲ್ಲರೂ ಅಧಿಕಾರದ ನಂತರವೇ ನೋಡ್ತಾರೆ. ಅಧಿಕಾರಕ್ಕಿಂತ ಹಿಂದಿನ ಯಡಿಯೂರಪ್ಪಾಜಿಯನ್ನು ನೋಡಿದ್ರೆ ಸಂಘಟನೆ, ಒಬ್ಬ ರಾಜಕೀಯ ಕಾರ್ಯಕರ್ತನ ಬದುಕು, ಒಂದು ರಾಜಕೀಯ ಒಬ್ಬ ದೂರದೃಷ್ಟಿ ಇರುವವನ್ನ ಯೋಚನೆಗಳು ಹೇಗಿರ್ತದೆ ಕೇಳಿದ್ರೆ ಯಡಿಯೂರಪ್ಪಾಜಿಯನ್ನು ನೋಡಬೇಕು. ಜೊತೆಗೆ 4 ಬಾರಿ ಸಿಎಂ ಆದಂತವ್ರು, ಇವರು ಸಿಎಂ ಆದಂತ ಸಂದರ್ಭದಲ್ಲಿ ಅವ್ರು ತಂದಂತ ಯೋಜನೆಗಳು ಅಂದ್ರೆ ಈಗ ಆಕ್ಟಿವ್ ಆಗ್ತದೆ. ಅಂದ್ರೆ ಚಿಕ್ಕ ಮಕ್ಕಳು, ಹೆಣ್ಮಗಳಿಗೆ ಏನೋ ಅದೊಂದು ಹಣ ಬರುವಂತ ಯೋಜನೆ ಇತ್ತಲ್ಲ, ಅದು ಈಗ ಅದು ವರ್ಕೌಟ್ ಆಗ್ತಾ ಇದೆ. ಈಗ ಅವ್ರು ನೆನೆಸ್ತಾ ಇದ್ದಾರೆ. ಇಂತಹ ಹಲವಾರು ಯೋಜನೆಗಳನ್ನು ತಂದಿರುವಂತದ್ದು. ನಾವು ಶಾಸಕರಾಗುವ ಮೊದಲು ನಮ್ಮಲ್ಲೆಲ್ಲ ಒಂದು ಮಾತು, ಯಡಿಯೂರಪ್ಪಾಜಿ ಅವರು ಒಂದು ಕಡೆಗೆ ಬಂದ್ರು ಅಂತೇಳಿ ಹೇಳಿದ್ರೆ ಅದು ಜನರ ಪ್ರೀತಿ, ಓಟು ಏನ್ ಬೇಕಿದ್ರಿಲ್ಲ, ರಾಶಿ ಅಂತ. ಯಾಕೆ ಕೇಳಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು, ಒಂದು ಸ್ಪಷ್ಟತೆ ಇತ್ತು. ಒಂದು ಯೋಜನೆ ತಂದ್ರು ಅಂತ ಹೇಳಿದ್ರೆ ಅದು ಯಾರಿಗೆ ಮತ್ತು ತುದಿ ಹೇಗೆ ಮುಟ್ಟಬೇಕು ಅಂತ ಹೇಳ್ತಿದ್ರು. ಅದ್ರದ್ದು ಈಗ ನಾವು ಕಣ್ಣೆದುರಿ ನೋಡ್ತಾ ಇದ್ದೇವೆ. ಹಾಗಾಗಿ ಯಡಿಯೂರಪ್ಪಾಜಿ ಅವರು ಇನ್ನೊಂದಷ್ಟು ಕಾಲ, ಇನ್ನೊಂದಷ್ಟು ಯೋಜನೆಗಳು, ಇನ್ನೊಂದಷ್ಟು ಅಧಿಕಾರವನ್ನು ಮಾಡಿದ್ದಿದ್ರೆ ಮತ್ತು ಎಲ್ಲೋ ಒಂದು ಹಂತಕ್ಕೆ ಹೋಗ್ತಿತ್ತು ಅನ್ನುವ ಪ್ರೀತಿ, ನೋವು ಎರಡೂ ನಮ್ಮಲ್ಲಿದೆ. ಹಾಗಾಗಿ ಯಡಿಯೂರಪ್ಪಾಜಿ ಅವರ ದೂರದೃಷ್ಟಿ ಅನ್ನುವಂಥದ್ದು ಅವರ ಯೋಜನೆಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅದು ಇವತ್ತಿಗೂ ನೀವು ಹೇಳಿದಾಗ ಹಾಗೆ ಇದೆ. ಅದು ಇದಿಷ್ಟು ಏನಂದ್ರೆ ಶಾಸಕರಾದಂತಹ ಗುರುರಾಜ್ ಅವರು ಮತ್ತು ಕ್ಯಾಮರಾಮನ್ ಮಹೇಶ್ ಜೊತೆ ಶಿವಮಡಿವಾಳ, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.